ಅಕ್ರಮ ಸಕ್ರಮ 94C 94C ಮಾಡುವಲ್ಲಿ ಕರ್ನಾಟಕದಲ್ಲಿ ನೀವು ವೆಬ್ಸೈಟ್ಗೆ ಹೋಗಿ ನೋಡಿ, ಗೂಗಲಲ್ಲಿ ಹೋಗಿ ನೋಡಿ. ನಾವು ಇವಾಗ ಅಕ್ರಮ ಸಕ್ರಮ ಮಾಡಿದ್ರಲ್ಲಿ ಬಿಜೆಪಿ ಪಕ್ಷದ ಪಂಚಾಯತ್ ಅಧ್ಯಕ್ಷರುಗಳಿದ್ದಾರೆ, ಶಕ್ತಿ ಕೇಂದ್ರದ ಅಧ್ಯಕ್ಷರು ಮಾಡಿ ಲೀಸ್ಟ್ ಕೊಡ್ತೇವೆ. ಆದರೆ ಮಾಧ್ಯಮದ ಮುಖಾಂತರ ಅವರ ಹೆಸರುಗಳನ್ನು ಬಹಿರಂಗಪಡಿಸುವುದಿಲ್ಲ. ಒಂದು ವಾರದ ಹಿಂದೆ ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಬಂಟ್ವಾಳ ತಹಸೀಲ್ದಾರ್ ಕಚೇರಿಯ ಎದುರುಗಡೆ ಬಿಜೆಪಿ ಪಕ್ಷದವರು ಒಂದು ಪ್ರತಿಭಟನೆಯನ್ನು ಮಾಡಿದರು. ಯಾವುದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದರು ಅಂತ ಹೇಳಿದರೆ, ಒಂದು 3 ಜನರಿಗೆ 94C ಹಕ್ಕುಪತ್ರವನ್ನು ಕೊಡಲಿಲ್ಲ. ಈ ಹಕ್ಕುಪತ್ರವನ್ನು ಕೊಡುವಲ್ಲಿ ತಡ ಮಾಡ್ತಾರೆ ಎನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡಿದರು. ಇದರ ಬಗ್ಗೆ ಸಮಾಜದಲ್ಲಿ ಒಂದು ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಸಮಾಜದಲ್ಲಿ ಸಾರ್ವಜನಿಕರಿಗೆ ಇದು ಯಾವ ರೀತಿ ಹೀಗೆ ಆಗಿದೆ, ಯಾತಕ್ಕಾಗಿ ಆಯಿತು ಅನ್ನೋ ಉದ್ದೇಶಕ್ಕಾಗಿ ನಾನು ನಿಮ್ಮನ್ನು ಇವತ್ತು ಇಲ್ಲಿ ಕರೆದಿದ್ದೇನೆ. 2020ರಲ್ಲಿ ಈ 3 ಜನ ಅರ್ಜಿ ಕೊಟ್ಟಿದ್ದಾರೆ. 2020ರಲ್ಲಿ ಈ 3 ಜನ ಅರ್ಜಿ ಕೊಟ್ಟಿದ್ದಾರೆ. ಅಕ್ರಮ ಸಕ್ರಮಕ್ಕೆ 94Cಗೆ ಅರ್ಜಿ ಕೊಟ್ಟಿದ್ದಾರೆ. 2023ರವರೆಗೆ ಇದೇ ಈ ಹಿಂದಿನ ಶಾಸಕರು ಇಲ್ಲಿ ಶಾಸಕರಾಗಿದ್ದರು, ಮಾಜಿ ಶಾಸಕರು ಇಲ್ಲಿ ಶಾಸಕರಾಗಿದ್ದರು. ಅವರು 3 ವರ್ಷದಲ್ಲಿ ಇವರಿಗೆ 94Cಯನ್ನು ಮಾಡಿಕೊಡಲಿಲ್ಲ. ನಿರಂತರವಾಗಿ ಅವರ ಕಚೇರಿಗೆ ಇವರು ಓಡಾಟ ಮಾಡುವಂಥ ಕೆಲಸವನ್ನು ಮಾಡಿದರೂ ಕೂಡ ಅವರು 94Cಯನ್ನು ಅವರಿಗೆ ಮಾಡಿಕೊಳ್ಳಿಲ್ಲ. 14/5/2026ರಂದು ಒಂದು ವಾರದ ಮೊದಲು ನನ್ನ ಕಚೇರಿಗೆ ಅವರು ಬಂದಿದ್ದರು. 14/5/2026ರಂದು ಅವರಿಗೆ ನಾವು 94Cಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದೆವು. ಆದರೆ 94C ಮಾಡಿ ಅಕ್ರಮ ಸಕ್ರಮ ಆಗಲಿ 94C ಆಗಲಿ ಅದಕ್ಕೆ ಸರ್ಕಾರದ ಸುತ್ತೋಲೆನೇ ಇದೆ. ಅದು ಶಾಸಕರು, ಉಸ್ತುವಾರಿ ಮಂತ್ರಿಗಳು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಕಂದಾಯ ಮಂತ್ರಿಗಳು, ಇಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳು ಈ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಅನ್ನುವ ಸರ್ಕಾರದ ಸುತ್ತೋಲೆಯಲ್ಲಿ 13ನೇ ಕ್ಲಾಸಲ್ಲಿ ಬರೆದಿದೆ. ಈ ಹಿಂದಿನ ಮಾಜಿ ಶಾಸಕರುಗಳಲ್ಲಿ ಹೋಗಿ ಮಾತಾಡಿದಾರಲ್ಲ, ಇವರಿಗೆ ಸರ್ಕಾರದ ಸುತ್ತೋಲೆ ಬಗ್ಗೆ ಯಾವುದೇ ಮಾಹಿತಿಗಳು ಇಲ್ವಾ? ಅಲ್ಲ, ಅವರು ಇರುವಾಗ ಏನಾದರೂ ತಹಸೀಲ್ದಾರು ಹಕ್ಕುಪತ್ರವನ್ನು ಇವರು ಫಸ್ಟ್ ಆಫ್ ಆಲ್ ಇವರು ಮಾಡಿಯೇ ಕೊಡಲಿಲ್ಲ. ಇನ್ನೊಂದು, ಅವರು ಇರುವಾಗ ಏನು ತಹಸೀಲ್ದಾರ್ ಹತ್ರ ಕೊಡಿಸ್ತಾ ಇದ್ರಾ? ಇದನ್ನು ಸಾರ್ವಜನಿಕರಿಗೆ ಅವರು ಉತ್ತರ ಕೊಡುವಂಥ ಕೆಲಸವನ್ನು ಮಾಡಬೇಕು. ಇದಲ್ಲದೆ ಅವರ ಕಾಲದಲ್ಲಿ ಇರುವಂಥ 32,000 ಅಕ್ರಮ ಸಕ್ರಮ 94C ಕಡತಗಳು ನಾನು ಶಾಸಕನಾಗಿ ಬರುವವರೆಗೂ ಕೂಡ ಇಲ್ಲಿ ಪೆಂಡಿಂಗ್ ಇತ್ತು. ನಾನು ಶಾಸಕನಾಗಿ ಬಂದ ನಂತರ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನವನ್ನು ಅಕ್ರಮ ಸಕ್ರಮ 94C ಮಾಡುವಲ್ಲಿ ಕರ್ನಾಟಕದಲ್ಲಿ ನೀವು ವೆಬ್ಸೈಟಿಗೆ ಹೋಗಿ ನೋಡಿ, ಗೂಗಲಲ್ಲಿ ಹೋಗಿ ನೋಡಿ. ಪುತ್ತೂರು ಇಸ್ ದ ನಂಬರ್ 1. ಸುಮಾರು 2 ಸೇರಿ 4,200 ಕಡತಗಳನ್ನು ನಾವು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸುಮಾರು 2,000ರಿಂದ ಮೇಲ್ಪಟ್ಟು ಎಕರೆ ಜಾಗವನ್ನು ಅಕ್ರಮ ಸಕ್ರಮದಲ್ಲಿ ಜನರಿಗೆ ಕೊಟ್ಟಿದ್ದೇವೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 9,000 94C ಮತ್ತು 94CC ಕಡತಗಳು ಈ ಹಿಂದಿನ BJP ಸರ್ಕಾರ ಇರುವಾಗ ಅವರಿಗೆ ಅವರು ಅದಕ್ಕೆ ಅರ್ಹರಲ್ಲ ಅಂತ ಆ ಕಡತವನ್ನು ಕ್ಲೋಸ್ ಮಾಡಿ DC ಆಫೀಸಿಗೆ ಕಳಿಸಿದ್ದಾರೆ. ನಾವು ಈಗ ನಮ್ಮ ಕಂದಾಯ ಸಚಿವರ ಹತ್ರ ಮಾತಾಡಿ ಅದನ್ನು ಪುನಃ ಪರಿಶೀಲನೆಗೆ ಕಳಿಸಿಕೊಡ್ಬೇಕು. ಯಾರೆಲ್ಲ ಅದಕ್ಕೆ ಅರ್ಹರಿದ್ದಾರೆ, ಯಾಕಂತ ಹೇಳಿದ್ರೆ 94C ಮತ್ತು 94CC ಇರುವವರು ಎಲ್ಲ ಬಡವರಿದ್ದಾರೆ. ಅವರ 9 ಸೆಂಟು ಜಾಗ, 5 ಸೆಂಟು ಜಾಗ, 3 ಸೆಂಟು ಜಾಗಕ್ಕಾಗಿ ಅವರು ಹೋರಾಟ ಮಾಡ್ಕೊಂಡು ಬಂದವರು. ಅವರ ಮನೆಯಲ್ಲಿ ಅದರಲ್ಲಿ ಇದೆ.
ಅದರಿಂದ ಎಲ್ಲ ಕಡತಗಳನ್ನು ಮರುಪರಿಶೀಲನೆಗೆ ಕಳಿಸಿ ಆನಂತರ ವಿಚಾರಣೆ ಮಾಡಿ ಅದು ರಿಯಲಿ ಅವರಿಗೆ ಕಾನೂನಾತ್ಮಕವಾಗಿ ಸಿಗುವುದಿಲ್ಲ ಅಂತ ಹೇಳಿದರೆ ಮಾತ್ರ ಅದನ್ನು ಮುಚ್ಚಬೇಕು, ಆ ಕಡತವನ್ನು ಮುಚ್ಚುಗೊಳಿಸಬೇಕು, ಅದನ್ನು ಕಡತವನ್ನು ವಾಪಸ್ ಕಳಿಸಬೇಕು. ಇಲ್ಲ ಅಂತಾದರೆ ಅದನ್ನು ವಾಪಸ್ ಗ್ರಾಂಟ್ ಮಾಡಬೇಕು ಅನ್ನೋ ಸುತ್ತೋಲೆಯನ್ನು ಕೂಡ ನಾವು ಕಳಿಸಿ ಯಾವುದೆಲ್ಲ ಕಡತಗಳನ್ನು ಕೂಡ ವಾಪಸ್ ತರಿಸುವಂಥ ಎಲ್ಲ ಕಡತಗಳನ್ನು ವಾಪಸ್ ತರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಇವತ್ತಿನವರೆಗೆ ಇಷ್ಟೊಂದು ಕಡತಗಳನ್ನು ಮಾಡಿ ಅವರ ಸಮಯದಲ್ಲಿ ಅವರು ಎಕರೆಗೆ 2 ಲಕ್ಷ ರೂಪಾಯಿಯಲ್ಲಿ ತಗೊಳ್ತಾ ಇದ್ರು. ಇದೇ ಹಿಂದಿನ ಮಾಜಿ ಶಾಸಕರು ನನ್ನ ಹತ್ರ 45 ಜನ ಇದ್ದಾರೆ. ನಾನು ಹಿಂದೇನೂ ಹೇಳಿದ್ದೇನೆ, ನೋಡಿ ನಮ್ಮ ಮೇಲೆ ನೀವು ವಾಗ್ದಾನ ಮಾಡಲಿಕ್ಕೆ ಬರಬೇಡಿ, ನಾವು ನಿಮ್ಮ ಮೇಲೆ ಯಾವುದೇ ವಾಗ್ದಾನಕ್ಕೆ ಹೋಗುವುದಿಲ್ಲ, ನಾವು ಬರೀ ಅಭಿವೃದ್ಧಿ ಪರವಾಗಿ ಕೆಲಸವನ್ನು ಮಾಡ್ತೇವೆ. ಯಾವಾಗ ನಮ್ಮ ಮೇಲೆ ಅವರು ಈ ಒಂದು ದಿವಸಕ್ಕಾಗಿ ಅಲ್ಲಿ ಸ್ಟ್ರೈಕ್ ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡಿದಾರ, ಇವರ ಸಮಯದಲ್ಲಿ ಎಕರೆಗೆ 2 ಲಕ್ಷ ರೂಪಾಯಿ ಕೊಟ್ಟು ಮಾಡಿಸಿದವರು ನಮ್ಮ ಹತ್ರ ಇದ್ದಾರೆ. ನಂಬರ್ 1. ನಂಬರ್ 2, ನಾವು ಇವಾಗ ಅಕ್ರಮ ಸಕ್ರಮ ಮಾಡಿದ್ರಲ್ಲಿ BJP ಪಕ್ಷದ ಪಂಚಾಯತ್ ಅಧ್ಯಕ್ಷರುಗಳಿದ್ದಾರೆ, BJP ಪಕ್ಷದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿದ್ದೇವೆ, BJP ಪಕ್ಷದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರದು ನಾವು ಮಾಡಿದ್ದೇವೆ, ಎಲ್ಲ ಪಂಚಾಯತ್ ಸದಸ್ಯರದು ಮಾಡಿದ್ದೇವೆ, ಶಕ್ತಿ ಕೇಂದ್ರದ ಅಧ್ಯಕ್ಷರು ಮಾಡಿ ಲೀಸ್ಟ್ ಕೊಡ್ತೇವೆ. ಆದರೆ ಮಾಧ್ಯಮದ ಮುಖಾಂತರ ಅವರ ಹೆಸರುಗಳನ್ನು ಬಹಿರಂಗಪಡಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಕೂಡ ಸಮಾಜದಲ್ಲಿ ಗೌರವಾನ್ವಿತರಿದ್ದಾರೆ. ನಾವು ಅವರ ಹೆಸರನ್ನು ಯಾಕೆ ಹೇಳುವುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಗೌರವಕ್ಕೆ ತೊಂದರೆ ಆಗ್ಬೋದು. ಇವರು ಗೌರವ ಇದ್ದರೆ ಇವರು ಅವ್ರದನ್ನು ಮಾಡಿಕೊಡ್ಬೇಕಿತ್ತು. ಇವರೊಬ್ಬ ಶಾಸಕನಾಗಿದ್ದವರಲ್ವ, ಇವರ ಪಕ್ಷ ಇಲ್ಲಿ ಇತ್ತಲ್ಲ, ಅವರ ಪಕ್ಷದವರನ್ನೇ ಇವರು ಮಾಡಿದವರು. ಬೇರೆ ಅವ್ರದ್ದು ಯಾರ್ದು ಮಾಡ್ತಾರೆ? ಇವರು ಯಾರ್ದು ಮಾಡಿದ್ದಾರೆ? ಲಿಸ್ಟ್ ಕೊಡಬೇಕಾ? ಅವರು ಬಂದರೆ ನಾನು ಲಿಸ್ಟ್ ಕೊಡ್ತೀನಿ, ನಾನು ಯಾರ್ದೆಲ್ಲ ಮಾಡಿದ್ದೀನಿ ಅಂತ. BJP ಅವ್ರದ್ದು ಬಾಕಿ ಜನರಲ್ ಪಬ್ಲಿಕ್ ಎಲ್ಲರದ್ದು ಮಾಡ್ತೀನಿ, ಪಕ್ಷದ ಹುದ್ದೆಯಲ್ಲಿ ಇದ್ದವ್ರದ್ದು ಯಾರ್ದೆಲ್ಲ ಮಾಡ್ತೇನೆ ಅಂತ ಬೇಕಿದ್ರೆ ಅವ್ರು ಲಿಸ್ಟ್ ಕೊಡಿ ಅಂತ ಹೇಳಿದ್ರೆ ನಾನು ಕೊಡಲಿಕ್ಕೆ ರೆಡಿ ಇದೆ. ಇವರು ಅವರ ಪಕ್ಷದವ್ರದ್ದೇ ಮಾಡಲಿಲ್ಲ, ಜನಸಾಮಾನ್ಯರದ್ದು ಮಾಡಿಲ್ಲ. ಒಳಗಡೆ AC ರೂಮಲ್ಲಿ ಕೂತ್ಕೊಂಡು 25 ಏಜೆಂಟ್ಗಳನ್ನು ಇಟ್ಕೊಂಡು 2 ಲಕ್ಷ ರೂಪಾಯಿ ವಸೂಲು ಮಾಡಿದವರು. ನಾವು ಹಕ್ಕುಪತ್ರ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮೇಲೆ ಅಲ್ಲಿ ಸ್ಟ್ರೈಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕಾನೂನಾತ್ಮಕವಾಗಿ ಏನೋ ನಾವು ತಪ್ಪು ಮಾಡಿದ್ರೆ ಹೇಳಿ, ನಾವು ತಪ್ಪು ಮಾಡಿದ್ರೆ ಹೇಳಿ ಸ್ವಾಮಿ, ನಮಗೆ ನೋವಾಗ್ತದೆ. ಇಷ್ಟು ಜನರಿಗೆ ಪ್ರತಿ ವಾರ ಅಕ್ರಮ ಸಕ್ರಮ ಮಾಡುವ ಮುಖಾಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತಿನವರೆಗೆ ಅಕ್ರಮ ಸಕ್ರಮ 94C 94CC ಅನ್ನು ಪ್ರತಿ ವಾರ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡಿ ನಾವು ಹಕ್ಕುಪತ್ರ ಕೊಡುವುದಿಲ್ಲ ಅಂತ ನಮ್ಮ ಮೇಲೆ, ಅದು ಒಂದು ದಿವಸಕ್ಕೆ ಇವರು ಅಲ್ಲಿ ಹೋಗಿ ಧರಣಿ ಮಾಡುವಂಥ ಕೆಲಸ, ಅಲ್ಲಿ ಹೋಗಿ ಧಿಕ್ಕಾರ ಕೂಗುವಂಥ ಕೆಲಸ, ಬೇಡವಾದ ಪದಗಳನ್ನು ನಮ್ಮ ಮೇಲೆ ಬಳಸುವಂಥ ಕೆಲಸವನ್ನು ಮಾಡ್ತಾರಲ್ಲ, ಸಮಾಜ ಇವರನ್ನು ಖಂಡಿಸುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿ ಯಾವನೊಬ್ಬ ಮಾತಾಡುವಾಗ ಯಾವುದೇ ಒಂದು ಅಶೋಕ್ ಕುಮಾರ್ ರೈ ಅವರ ಅಪ್ಪನ ಜಾಗನ ಅಂತ ಕೇಳ್ತಾನೆ ಇವರ ಪ್ರತಿಭಟನೆಯಲ್ಲಿ. ಅಶೋಕ್ ರೈ ಅವರು ಕೊಡ್ತಾ ಇರೋದು ಅಶೋಕ್ ರೈ ಅವರ ಅಪ್ಪನ ಜಾಗನ ಅಂತ ಒಬ್ಬ ಕೇಳ್ತಾನೆ. ನಮ್ಮ ಮನಸ್ಸಿಗೂ ಕೂಡ ನೋವಾಗ್ತದೆ. ಒಂದು ಕಡೆಯಿಂದ ನೋವಾಗ್ತದೆ, ಒಂದು ಕಡೆಯಿಂದ ನಮ್ಮ ಶಕ್ತಿಯನ್ನು ಪರಿಶೀಲಿಸುವಂಥ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ ಅಂತ ಆಗ್ತದೆ. ಆ ಕೇಳ್ತಾರಲ್ಲ, ನನ್ನ ವೈಯಕ್ತಿಕ ನೆಲೆಯಲ್ಲಿ ಯಾರಾದರೂ ವಾಗ್ದಾಳಿ ಮಾಡಿದರೆ ನನ್ನ ಎದುರು ಬಂದವರು ಮಾಡುವಂತೆ ಮಾಡಬೇಕು. ಒಳ್ಳೆ ಸಂಸ್ಕಾರಯುತ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಯಾರೂ ಕೂಡ ಈ ರೀತಿ ವಾಗ್ದಾಳಿ ಮಾಡುವುದಿಲ್ಲ. ನನ್ನ ಅಪ್ಪ ಅವ್ರಿಗೆ ಏನು ಮಾಡಿದ್ದಾರೆ, ನನ್ನ ತಂದೆ ಅವ್ರಿಗೆ ಏನಾದರೂ ತೊಂದರೆ ಮಾಡಿದಾರ? ಅಲ್ಲ, ನಾವು ಅಕ್ರಮ ಸಕ್ರಮ ಮಾಡೋದು ತಪ್ಪ ಅಲ್ಲ? ಇವರ ಹಿಂದಿನ ಶಾಸಕರು ಇದ್ರಲ್ಲ, ಇವರು ಎಷ್ಟು ಜನ, ಅವರ ದಾಖಲೆಯನ್ನು ತಗೊಳ್ಳಿ ಸ್ವಾಮಿ. ನಿಮ್ಮ ಇಷ್ಟು ಜನ ಶಾಸಕರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರಲ್ಲ, ಅವರ ಅಂಕಿಅಂಶಗಳನ್ನು ತಗೊಳ್ಳಿ. ನಿಮ್ಮ ಶಾಸಕರು ಎಷ್ಟೆಷ್ಟು ಅಕ್ರಮ ಸಕ್ರಮ ಬೈಠಕ್ಗಳನ್ನು ಮಾಡಿದ್ದಾರೆ, ಎಷ್ಟೆಷ್ಟು ಜನರಿಗೆ ಅಕ್ರಮ ಸಕ್ರಮ ಕೊಟ್ಟಿದ್ದಾರೆ, 94C ಕೊಟ್ಟಿದ್ದಾರೆ, 94CC ಕೊಟ್ಟಿದ್ದಾರೆ. ಅದನ್ನು ನೋಡಿ ಮತ್ತೆ ಸಾರ್ವಜನಿಕರ ಎದುರುಕೊಂಡು ಮಾತಾಡಿ. ಅದು ಯಾವುದೇ ನಿಮಗೆ ಅದರ ಹಕ್ಕೇ ಇಲ್ಲ, ನೀವು ಏನು ಮಾಡಿಲ್ಲ, ಇವತ್ತಿನವರೆಗೆ ಮಾಡಲಿಲ್ಲ. ನಮ್ಮ ಮೇಲೆ ಹೇಳ್ತಿರಲ್ಲ, ನನ್ನ ತಂದೆಯ ಮೇಲೆ ಹೇಳ್ತಿರಲ್ಲ. ಅದು ಒಳ್ಳೆಯ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಇಂಥ ಭಾಷೆಗಳನ್ನು ಬಳಸ್ತಾನೆ. ರಾಜಕೀಯದಲ್ಲಿ ಏನು ಬೇಕಾದರೂ ಬಳಸ್ತಾರೆ, ಏನು ಬೇಕಾದರೂ ಹೇಳ್ತಾರೆ. ಆದರೆ ತಂದೆ ತಾಯಿಗೆ ಬೈಯುವಂಥದ್ದು ಸರಿಯಲ್ಲ.
ಇದು ಒಳ್ಳೆಯ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಇಂಥ ಭಾಷೆಗಳ ಪ್ರಯೋಗ ಮಾಡುವುದಿಲ್ಲ, ಅದನ್ನು ಅವ್ರು ತಿಳ್ಕೊಳ್ಬೇಕು. ನಾನು ಕೂಡ ಅದಕ್ಕಿಂತ ಕಟುವಾದ ಭಾಷೆಯನ್ನು ಉಪಯೋಗಿಸ್ಬೋದು. ಇನ್ನೆಲ್ಲಾದರೂ ಮುಂದೆ ಅವನು ಮಾತಾಡಲಿಕ್ಕಿದ್ರೆ ನನ್ನ ಎದುರು ಬಂದು ಮಾತಾಡಬೇಕು. ನಾನು ಕಟುವಾದ ಭಾಷೆಗಳನ್ನು ಬಳಕೆ ಮಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಸಾರ್ವಜನಿಕವಾಗಿ ಒಂದು ಜನಪ್ರತಿನಿಧಿ ಆದ್ದರಿಂದ ನಾನು ಕಟುವಾದ ಭಾಷೆಯನ್ನು ಬಳಸಲಿಕ್ಕೆ ಹೋಗುವುದಿಲ್ಲ. ಅದು ಒಳ್ಳೆಯ ಸಂದೇಶ ಅಲ್ಲ. ಇನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ವಿಚಾರವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ.